ಊಟದ ಆಟ ಪದ್ಯ. ಈ ಪದ್ಯವನ್ನು ಬರೆದವರು ಜಿ.ಪಿ. ರಾಜರತ್ನಂ ಇವರು. ಈ ಪದ್ಯವನ್ನು ನೋಡೋಣ. ಪಾಠಪೂರ್ವ ಚಟುವಟಿಕೆ. ಅ. ಚಿತ್ರ ತೋರಿಸಿ ಪದ ಹೇಳಿಸಿ. ಒಂದು ಮೂಗು, ಒಂದು ಮೂಗು. ಎರಡು ಕಣ್ಣುಗಳು, ಕಣ್ಣುಗಳು. ಮೂರು ಎಲೆಗಳು. ಒಂದು ಎರಡು ಮೂರು, ಮೂರು ಎಲೆಗಳು. ನಾಲ್ಕು, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಹೂಗಳು. ಐದು, ಐದು, ಒಂದು ಎರಡು ಮೂರು ನಾಲ್ಕು ಐದು, ಐದು ಕೈ ಬೆರಳುಗಳು, ಐದು ಕೈ ಬೆರಳುಗಳು. ನಂತರ ಊಟದ ಆಟ ಪದ್ಯವನ್ನು ನೋಡೋಣ. ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹೇಳಿಸಿ. ಒಂದು ಎರಡು ಬಾಳೆಲೆ ಹರಡು. ಒಂದು ಎರಡು ಬಾಳೆಲೆ ಹರಡು. ಮೂರು ನಾಲ್ಕು ಅನ್ನ ಹಾಕು. ಮೂರು ನಾಲ್ಕು ಅನ್ನ ಹಾಕು. ಐದು ಆರು ಬೇಳೆ ಸಾರು. ಐದು ಆರು ಬೇಳೆ ಸಾರು. ಏಳು ಎಂಟು ಪಲ್ಯಕ್ಕೆ ದಂಟು. ಏಳು ಎಂಟು ಪಲ್ಯಕ್ಕೆ ದಂಟು. ಒಂಬತ್ತು ಹತ್ತು ಎಲೆ ಮುದಿರೆತ್ತು. ಒಂಬತ್ತು ಹತ್ತು ಎಲೆ ಮುದಿರೆತ್ತು. ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಇದರಲ್ಲಿ ಕೇಳಿದ ಪದಗಳನ್ನು ನಾವು ನೋಡೋಣ. ಕೇಳಿದ ಪದಗಳು: ಒಂದು ಎರಡು ಬಾಳೆಲೆ ಹರಡು. ಮೂರು ನಾಲ್ಕು ಅನ್ನ ಹಾಕು. ಐದು ಆರು ಬೇಳೆ ಸಾರು. ಏಳು ಎಂಟು ಪಲ್ಯ ದಂಟು. ಒಂಬತ್ತು ಹತ್ತು ಎಲೆ ಮುದಿರು ಎತ್ತು. ಊಟ. ಈಗ ಪದಗಳ ಅರ್ಥವನ್ನು ನೋಡೋಣ. ಪಲ್ಯ. ಪಲ್ಯ ಅಂದರೆ ತರಕಾರಿಯಿಂದ ಮಾಡಿದ ಪದಾರ್ಥ. ತಾಳದ. ದಂಟು. ದಂಟು ಅಂದರೆ ಒಂದು ಜಾತಿಯ ತರಕಾರಿ ಸೊಪ್ಪು. ಮುದಿರು ಅಂದರೆ ಮುಚ್ಚು ಮಡಿಚು. ಈಗ ಅಭ್ಯಾಸವನ್ನು ನೋಡೋಣ. ಅ. ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಆ. ಈ ಪ್ರಾಸಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. ಎರಡು ಹರಡು. ಆರು ಸಾರು. ಎಂಟು ದಂಟು. ಹತ್ತು ಎತ್ತು. ಈ ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ. ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ. ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಒಂದು ಎರಡು ಬಾಳೆಲೆ ಹರಡು. ಮೂರು ನಾಲ್ಕು ಡ್ಯಾಶ್ ಹಾಕು, ಅನ್ನ ಹಾಕು. ಮೂರು ನಾಲ್ಕು ಅನ್ನ ಹಾಕು. ಮೂರನೇದು, ಐದು ಆರು ಡ್ಯಾಶ್ ಸಾರು, ಬೇಳೆ ಸಾರು. ಐದು ಆರು ಬೇಳೆ ಸಾರು. ನಾಲ್ಕನೇದು, ಏಳು ಎಂಟು ಡ್ಯಾಶ್ ದಂಟು, ಪಲ್ಯಕ್ಕೆ ದಂಟು. ಏಳು ಎಂಟು ಪಲ್ಯಕ್ಕೆ ದಂಟು. ಐದು, ಒಂಬತ್ತು ಹತ್ತು ಡ್ಯಾಶ್ ಮುದಿರೆತ್ತು, ಎಲೆ ಮುದಿರೆತ್ತು. ಒಂಬತ್ತು ಹತ್ತು ಎಲೆ ಮುದಿರೆತ್ತು. ನಂತರ ಈ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಇದು ಯಾವ ಚಿತ್ರ? ಮಾವಿನ ಹಣ್ಣಿನ ಚಿತ್ರ. ಈ ಹಣ್ಣಿನ ಹೆಸರೇನು? ಮಾವಿನ ಹಣ್ಣು. ಈ ಹಣ್ಣಿನ ಹೆಸರೇನು? ಮಾವಿನ ಹಣ್ಣು. ಇಲ್ಲಿ ಎಷ್ಟು ಹಣ್ಣಿದೆ? ಇಲ್ಲಿ ಒಂದು ಮಾವಿನ ಹಣ್ಣಿದೆ. ಇಲ್ಲಿ ಒಂದು ಮಾವಿನ ಹಣ್ಣಿದೆ. ಇದು ಯಾವ ಚಿತ್ರ? ಸೇಬಿನ ಚಿತ್ರ. ಸೇಬು ಹಣ್ಣು. ಈ ಚಿತ್ರದಲ್ಲಿರುವ ಹಣ್ಣುಗಳ ಹೆಸರೇನು? ಸೇಬು ಹಣ್ಣು. ಇಲ್ಲಿ ಎಷ್ಟು ಹಣ್ಣುಗಳಿವೆ? ಇಲ್ಲಿ ಎರಡು ಸೇಬು ಹಣ್ಣುಗಳಿವೆ. ಇಲ್ಲಿ ಎರಡು ಸೇಬು ಹಣ್ಣುಗಳಿವೆ. ಎರಡು. ಮೂರನೇದು, ಇದು ಬಾಳೆಹಣ್ಣು.
ಈ ಚಿತ್ರದಲ್ಲಿ ಎಷ್ಟು ಹಣ್ಣುಗಳಿವೆ? ಈ ಹಣ್ಣಿನ ಹೆಸರೇನು? ಈ ಚಿತ್ರದಲ್ಲಿ 3 ಬಾಳೆಹಣ್ಣುಗಳಿವೆ. ಈ ಹಣ್ಣಿನ ಹೆಸರು ಬಾಳೆಹಣ್ಣು. ಇದು ತೆಂಗಿನಕಾಯಿ. ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು? ತೆಂಗಿನಕಾಯಿ. ಇಲ್ಲಿ ಎಷ್ಟು ಕಾಯಿಗಳಿವೆ? ಇಲ್ಲಿ 1 2 3 4 4 ತೆಂಗಿನಕಾಯಿಗಳಿವೆ. ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು? ಬೆಂಡೆಕಾಯಿ. ಈ ಚಿತ್ರದಲ್ಲಿರುವ ತರಕಾರಿ ಬೆಂಡೆಕಾಯಿ. ಇಲ್ಲಿ ಎಷ್ಟು ಕಾಯಿಗಳಿವೆ? 1 2 3 4 5 5 ಬೆಂಡೆಕಾಯಿಗಳಿವೆ. ಇಲ್ಲಿ 5 ಬೆಂಡೆಕಾಯಿಗಳಿವೆ ಅಂತ ಹೇಳಿ ಬರಿಬೇಕು. ಇದು ಊಟದ ಪದ್ಯದ ಪ್ರಶ್ನೋತ್ತರಗಳು. ಧನ್ಯವಾದಗಳು.